ಸಿದ್ದರಾಮಯ್ಯ ಫುಲ್ ಜೋಶ್ನಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಫುಲ್ ಸುಸ್ತಾಗಿದ್ದಾರೆ. ಇವತ್ತು ಜಾತಿ ವರದಿಯಿಂದ ಅಂದ್ರೆ ಜಾರಿ ಆದ್ರೆ ಕಾಂಗ್ರೆಸ್ಗೆ ಲಾಭ ಏನು? ಜಾತಿ ಜನಗಣತಿ ಸಿದ್ದರಾಮಯ್ಯ ಆದ್ಯತೆ ಕೊಡ್ತಾ ಇರೋದು ಯಾಕೆ? ಇದಕ್ಕೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಜಾತಿ ಜನಗಣತಿಯ ಗೇಮ್ ಪ್ಲಾನ್. ಸಿದ್ದರಾಮಯ್ಯ ಫುಲ್ ಜೋಶ್ನಲ್ಲಿದ್ದಾರೆ ಇವತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಯಾಕೋ ಜೋಶ್ ಇಲ್ಲ ಅವ್ರ ಮುಖದಲ್ಲಿ. ಜಾತಿ ವರದಿ ಜಾರಿ ಆದ್ರೆ ಕಾಂಗ್ರೆಸ್ಗೆ ಏನ್ ಲಾಭ? ಅಸಲಿಗೆ ಸಿಎಂ ಸಿದ್ದರಾಮಯ್ಯ ಹಠಕ್ಕೆ ಬಿದ್ದಿರೋದು ಯಾಕೆ? ಇದನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಬರೀ ಜಾತಿ ಗಣತಿ ಪಾಲಿಟಿಕ್ಸ್ ಯಾಕೆ? ಜಾತಿ ಜನಗಣತಿ ಸಿದ್ದರಾಮಯ್ಯ ಇಷ್ಟೊಂದು ಆದ್ಯತೆಯನ್ನ ಯಾಕೆ ಕೊಡ್ತಾ ಇದ್ದಾರೆ? ಈ ಎಲ್ಲಾ ಸಹಜವಾದಂತ ಪ್ರಶ್ನೆಗಳು ಈಗ ಎಲ್ಲರನ್ನು ಕಾಡ್ತಾ ಇರೋದು. ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆಗೆ ಕಾಂಗ್ರೆಸ್ನಲ್ಲೇ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಒಂದಿಷ್ಟು ಸಮುದಾಯಗಳ ಪ್ರಬಲ ನಾಯಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರು, ಸಚಿವರು ಅಂದ್ರೆ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಿರಂಗ ಆದ್ರೆ, ಜಾತಿ ಜನಗಣತಿ ಬಹಿರಂಗ ಆದ್ರೆ ಯಾರಿಗೆ ನಷ್ಟ, ಯಾರಿಗೆ ಲಾಭ? ಸಹಜವಾದಂತ ಕುತೂಹಲ. ಇಷ್ಟೊಂದು ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ ಅನ್ನೋದು ಒಂದು, ಮತ್ತು ಸಿದ್ದರಾಮಯ್ಯನವರು ಯಾಕೆ ಇದರ ಬಗ್ಗೆ ಇಷ್ಟೊಂದು ಆಸಕ್ತಿಯನ್ನ ಹೊಂದಿದ್ದಾರೆ ಅನ್ನೋದು ಮತ್ತೊಂದು. ಈ ನಿಟ್ಟಿನಲ್ಲಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ಎಷ್ಟರ ಮಟ್ಟಿಗೆ ನಷ್ಟ ಆಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಇನ್ನು ರಾಜ್ಯ ರಾಜಕೀಯ ಲೆಕ್ಕಾಚಾರಗಳು ಬದಲಾಗ್ತಾವ? ಹಾಗಾದ್ರೆ ಜಾತಿ ಜನಗಣತಿ ಬಹಿರಂಗ ಆದ್ರೆ ರಾಜ್ಯ ರಾಜಕೀಯದ ಲೆಕ್ಕಾಚಾರಗಳು ಬದಲಾಗ್ತಾವ? ಏನ್ ಲಾಭ ಆಗುತ್ತೆ? ಬದಲಾದ್ರೂ ಕೂಡ ಯಾವ ರೀತಿಯಾದಂತ ಬದಲಾವಣೆ ಆಗುತ್ತೆ? ಕರ್ನಾಟಕ ರಾಜಕಾರಣದ ದಿಕ್ಕು ಬದಲಾಗುತ್ತಾ? ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ತಿಳ್ಕೊಂಡವರು, ರಾಜಕೀಯ ಪಂಡಿತರು. ಏನಾದ್ರೂ ಜಾತಿ ಜನಗಣತಿ ವರದಿ ಮಂಡನೆಯಾದ್ರೆ, ಬಹಿರಂಗವಾದ್ರೆ ಕರ್ನಾಟಕ ರಾಜಕಾರಣದ ದಿಕ್ಕು ಬದಲಾಗುತ್ತೆ ಅಂತ ಹೇಳಿ. ಈ ಜಾತಿ ಜನಗಣತಿ ವರದಿ ಮಂಡನೆ ಆದ ಸಂದರ್ಭದಲ್ಲಿ ಒಂದಿಷ್ಟು ಸಮುದಾಯಗಳಿಗೆ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಬಹಳಷ್ಟು ಲಾಭ ಇದೆ. ರಾಜಕೀಯವಾಗಿಯೂ ಕೂಡ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಬಹಳಷ್ಟು ಪ್ರಾಶಸ್ತ್ಯ ಸಿಗುತ್ತೆ. ಇನ್ನು ಮಂತ್ರಿಗಳ ಲೆಕ್ಕಾಚಾರಗಳು ಬುಡಮೇಲಾಗ್ತಾವ? ಹಾಗಾದ್ರೆ ಜಾತಿ ವರದಿಯಿಂದ ಈ ಬಿಡುಗಡೆ ಆದ್ರೆ, ಮಂಡನೆ ಆದ್ರೆ ಮಂತ್ರಿಗಳ ಲೆಕ್ಕಾಚಾರಗಳು ಬುಡಮೇಲಾಗ್ತಾವ? ಮಂತ್ರಿಗಿರಿ ಹಂಚಿಕೆಯಲ್ಲೂ ಉಲ್ಟಾ ಪಲ್ಟಾ ಆಗುತ್ತಾ? ಸಹಜವಾಗಿ ಈ ಎಲ್ಲಾ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ನಾವೀಗ ಗಮನಿಸ್ತಾ ಹೋಗೋಣ ಕಾಂಗ್ರೆಸ್ಗೆ ಏನ್ ನಷ್ಟ ಆಗಬಹುದು ಅಂತ ಹೇಳಿ. ಬಿಬಿಎಂಪಿ ಹಾಗೂ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಕಾಂಗ್ರೆಸ್ ವಿರುದ್ಧ ನಿಲ್ಲಬಹುದು. ಸಿಎಂ ಬಳಸಿದ ರಾಜಕೀಯ ಅಸ್ತ್ರಕ್ಕೆ ಕಾನೂನು ಅಸ್ತ್ರ ಬಳಸೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಪಡುತ್ತೆ. ಸರ್ಕಾರದ ವಿರುದ್ಧ ಸಮುದಾಯಗಳು ಹೋರಾಟ ಶುರು ಮಾಡಬಹುದು. ಬಹಳ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಮುದಾಯದ ಜನ ಹೋರಾಟಕ್ಕೆ ಇಳಿಯುವಂತ ಸಾಧ್ಯತೆ ಇದೆ. ಪ್ರಬಲ ಸಮುದಾಯಗಳನ್ನ ಕಾಂಗ್ರೆಸ್ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಪಟ್ಟು ಸಹ ಹಿಡಿಬಹುದು. ಎಕ್ಸಾಕ್ಟ್ಲಿ ಹೌದು. ಕಾಂಗ್ರೆಸ್ ಮುಂದೆ ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಳ್ಳಬಹುದು. ನಾನೀಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಮುಂದೆ ಪ್ರಬಲ ಸಮುದಾಯಗಳು ಅಂತ ಅಂದ್ರೆ ಒಂದು ವೀರಶೈವ ಲಿಂಗಾಯತ, ಮತ್ತೊಂದು ಒಕ್ಕಲಿಗ ಸಮುದಾಯ. ಈ ಎರಡೂ ಸಮುದಾಯಗಳ ವಿರೋಧವನ್ನ ಸಿದ್ದರಾಮಯ್ಯನವರು ಕಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಕಾಂಗ್ರೆಸ್ ಕೂಡ ಬಿಬಿಎಂಪಿ ಹಾಗೂ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಕಾಂಗ್ರೆಸ್ ವಿರುದ್ಧ ನಿಲ್ಲುವಂತ ಸಾಧ್ಯತೆ ಇದೆ.
ಉಲ್ಟಾ ಆಗುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ಗೆ. ಸಿಎಂ ಬಳಸಿದ ರಾಜಕೀಯ ಅಸ್ತ್ರ ಅವರಿಗೆ ಉಲ್ಟಾ ಆಗುತ್ತಾ? ಕಾನೂನು ಅಸ್ತ್ರ ಬಳಸೋದಕ್ಕೆ ಬಿಜೆಪಿಯು ಕೂಡ ಇಲ್ಲಿ ಪ್ರಯತ್ನವನ್ನ ಪಡುತ್ತೆ. ಸರ್ಕಾರದ ವಿರುದ್ಧ ಸಮುದಾಯಗಳು ಹೋರಾಟವನ್ನ ಶುರು ಮಾಡ್ತವೆ. ಬಹಳ ಪ್ರಮುಖವಾಗಿ ಪ್ರಬಲ ಸಮುದಾಯಗಳು. ಈಗಾಗಲೇ ನಾನು ಹೇಳಿದ ಹಾಗೆ ಈ ಪ್ರಬಲ ಸಮುದಾಯಗಳು ಅಂತ ಏನ್ ಕರಿತೀವಲ್ಲ, ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ, ಈ ಸಮುದಾಯದ ನಾಯಕರು ಒಕ್ಕೋರಿಲಿನಿಂದ ವಿರೋಧವನ್ನ ಮಾಡ್ತಾ ಇದ್ದಾರೆ. ಜಾತಿ ಅಂತ ಬಂದುಬಿಟ್ರೆ ಯಾವ ಪಕ್ಷವನ್ನು ನೋಡಲ್ಲ, ಯಾವುದನ್ನು ನೋಡಲ್ಲ, ಸಿದ್ಧಾಂತವನ್ನು ನೋಡಲ್ಲ. ಜಾತಿ ಅಂತ ಬಂದುಬಿಟ್ರೆ ಎಲ್ಲರೂ ಒಂದಾಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಿಜೆಪಿಯ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. JDS ನಲ್ಲಿರುವಂತ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲ ಬಿಟ್ಟುಬಿಡಿ, ಕಾಂಗ್ರೆಸ್ನಲ್ಲಿರುವಂತ ಆ ಎರಡು ಸಮುದಾಯದ ನಾಯಕರು ಕೂಡ, ಶಾಸಕರು, ಸಚಿವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿರೋಧದ ನಡುವೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿ ಮಂಡನೆ ಆಗಲೇಬೇಕು, ಮಾಡ್ತೇವೆ ಅಂತ ಹೇಳಿ. ಆದ್ರೆ ಇದು ಜಾರಿಯಾಗಿದ್ದೇ ಆದ್ರೆ ಸಿದ್ದರಾಮಯ್ಯನವರಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನೋದು ರಾಜಕೀಯ ಲೆಕ್ಕಾಚಾರ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿ. ಆದ್ರೆ ಒಂದಿಷ್ಟು ಪ್ರಬಲ ಸಮುದಾಯಗಳನ್ನ ಕಾಂಗ್ರೆಸ್ ಕಳೆದುಕೊಳ್ಳಬೇಕಾಗುತ್ತೆ. ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಶಾಸಕರು ಹೈಕಮಾಂಡ್ ಚಲೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಪಟ್ಟು ಸಹ ಹಿಡಿಬಹುದು. ಅಂದ್ರೆ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿ ಆ ಪ್ರಬಲ ಸಮುದಾಯದ ನಾಯಕರೇನಾದ್ರೂ ಹಠಕ್ಕೆ ಬಿದ್ದು ಬಿಟ್ರೆ, ಗಳಲ್ಲಿ ಬಂದಾಗ ಯಾರ್ಯಾರೋ ಮಾತಾಡ್ತಕ್ಕಂಥ ವಿಷಯ ಬಂದಾಗ ಅದು ಸಾಧ್ಯವಾದಷ್ಟು ಕಟ್ನಿಟ್ಟು ಮಾಡಿದ್ದೇವೆ. ಆಮೇಲೆ ಇದು ಸಾಧ್ಯವಾದರೆ ಅದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಚಾರಣೆ ಕೂಡ ಅಂದರೆ ತಿಳ್ಕೊಳ್ಳಿ ನಿಜನೋ ಹೌದಲ್ಲ ಅಂತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಅದು ನಮ್ಮ ಅಭಿಪ್ರಾಯದಲ್ಲಿ ಯಾವತ್ತೂ ಆಗಿಲ್ಲ. ಅದು ಸರ್, ಈ ರಿಪೋರ್ಟ್ಸ್ ಕೊಟ್ಟಾಗ ಒಂದಷ್ಟು ಅಂಕಿಅಂಶಗಳು ಸೋರಿಕೆ ಆಯಿತು ಅನ್ನುವಂಥ ಒಂದು ಚರ್ಚೆ ಭಾಳಷ್ಟು ಆಯಿತು. ಜೊತೆಗೆ ಇವತ್ತಿಗೂ ಕೂಡ ಅದೇ ಅಂಕಿಅಂಶಗಳನ್ನು ಹಾಕ್ತಾ ಇದ್ದಾರೆ. ಕಾಂತರಾಜ್ ರಿಪೋರ್ಟಲ್ಲಿ, ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಈ ಜಾತಿಯ ಜನಸಂಖ್ಯೆ ಇಷ್ಟಿದೆ ಅಂತೆ. ಇದೇ ಒಂದು ರೀತಿ ಪ್ರಬಲ ಸಮುದಾಯಗಳನ್ನು ನಿದ್ದೆಗೆಡಿಸಿರುವಂಥದ್ದು. ಇಲ್ಲಿ ನೋಡಿ, ಆ ಸೋರಿಕೆ ಪ್ರಶ್ನೆ ಇಲ್ಲ. ಸೋರಿಕೆ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ಇದು ಈಗ ಅದು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗುತ್ತೆ, ನಿಖರವಾಗಿ ಗೊತ್ತಾಗುತ್ತೆ. ಕೆಲವು ಸಾರಿ ಮಾತನಾಡ್ಬೋದೇನಪ್ಪ, ನನಗೆ ತಿಳಿದ ಮಟ್ಟಿಗೆ ನಮ್ಮ ಗಮನಕ್ಕೆ ಬಂದಾಗ ಏನೋ ಅದಕ್ಕೆ ಎಲ್ಲಿ ಯಾವುದೇ ರೀತಿಯ ಸೋರಿಕೆ ಆಗಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿಲ್ಲ. ನಿಮ್ಗೆ ಹೇಳ್ಬೇಕಂತ ಹೇಳಿದರೆ, ನಾವು ಆಯೋಗದಲ್ಲಿ ಕೂಡ ಇಂಥ ಸುದ್ದಿಗಳು ಪತ್ರಿಕೆಗಳಲ್ಲಿ ಬಂದಾಗ ಯಾರ್ಯಾರೋ ಮಾತಾಡ್ತಕ್ಕಂಥ ವಿಷಯ ಬಂದಾಗ ಅದು ಸಾಧ್ಯವಾದಷ್ಟು ಕಟ್ನಿಟ್ಟು ಮಾಡಿದ್ದೇವೆ. ಆಮೇಲೆ ಇದು ಸಾಧ್ಯವಾದರೆ ಅದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಚಾರಣೆ ಕೂಡ ಅಂದರೆ ತಿಳ್ಕೊಳ್ಳಿ ನಿಜನೋ ಹೌದಲ್ಲ ಅಂತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಅದು ನಮ್ಮ ಅಭಿಪ್ರಾಯದಲ್ಲಿ ಯಾವತ್ತೂ ಆಗಿಲ್ಲ. ಅದು ಸರ್, ಈ ರಿಪೋರ್ಟ್ಸ್ ಕೊಟ್ಟಾಗ ಒಂದಷ್ಟು ಅಂಕಿಅಂಶಗಳು ಸೋರಿಕೆ ಆಯಿತು ಅನ್ನುವಂಥ ಒಂದು ಚರ್ಚೆ ಭಾಳಷ್ಟು ಆಯಿತು. ಜೊತೆಗೆ ಇವತ್ತಿಗೂ ಕೂಡ ಅದೇ ಅಂಕಿಅಂಶಗಳನ್ನು ಹಾಕ್ತಾ ಇದ್ದಾರೆ. ಕಾಂತರಾಜ್ ರಿಪೋರ್ಟಲ್ಲಿ, ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಈ ಜಾತಿಯ ಜನಸಂಖ್ಯೆ ಇಷ್ಟಿದೆ ಅಂತೆ. ಇದೇ ಒಂದು ರೀತಿ ಪ್ರಬಲ ಸಮುದಾಯಗಳನ್ನು ನಿದ್ದೆಗೆಡಿಸಿರುವಂಥದ್ದು. ಇಲ್ಲಿ ನೋಡಿ, ಆ ಸೋರಿಕೆ ಪ್ರಶ್ನೆ ಇಲ್ಲ. ಸೋರಿಕೆ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ಇದು ಈಗ ಅದು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಮಾತ್ರ ಇದೇ ಥರ 1980ನೇ ಇಸ್ವಿನಲ್ಲಿ ಮಂಡಲ ಆಯೋಗದ ವರದಿಯನ್ನು ಕೊಟ್ಟಿದ್ದಾಯಿತು. ಏನು ಅದು ಜಾರಿಗೆ ಬಂದಿದ್ದೆ ಯಾವಾಗ? ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು, VP ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ 92ರಲ್ಲಿ 12 ವರ್ಷ ಆಯಿತು. ಇಂಥದ್ದನ್ನು ಯಾಕಪ್ಪ ಅಂತ ಹೇಳಿದರೆ ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಕಾರಣ ಇಷ್ಟೇ, ಏನಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಇವಾಗ ಸುಮಾರು 162 ಕೋಟಿ ಖರ್ಚಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ ಇವತ್ತಿದಕ್ಕೆ. ಅದನ್ನೆಲ್ಲ ಸರ್ಕಾರದವರೇ ಮಾಡಿದ್ದು, ಆ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡಿರ್ತಕ್ಕಂಥದ್ದು, ಆಯೋಗದ ವತಿಯಿಂದ ಏನಲ್ಲ. ಅವ್ರು ಹೇಳ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ಸಾರಿ 5 ವರ್ಷಕ್ಕೊಂದು ಸಾರಿ 10 ವರ್ಷಕ್ಕೊಂದು ಸಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಇವೆಲ್ಲ. ಆಗುತ್ತೆ, ಹಲವಾರು ಕಾರಣಗಳಿಗೋಸ್ಕರ ಅವರು ಜಾರಿ ಮಾಡ್ತಕ್ಕಂಥದ್ದು ಅದು ಸರ್ಕಾರಕ್ಕೆ ಬಿಟ್ಟು ತೀರ್ಮಾನದ್ದು. ಅಂಥದಕ್ಕೆ ಮತ್ತಿನ್ನೊಂದು ಸಾರಿ ಸಮೀಕ್ಷೆ ಮಾಡಬೇಕು ಅಂತಕ್ಕಂಥದ್ದಲ್ಲ, ಮತ್ತೆ ಮಾಡಲಿ ಅವಕಾಶ ಬಂದಾಗ, ಅದಲ್ಲ. ಬಟ್ ಇಂಥ ಟೈಮ್ದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಗಿರ್ತಕ್ಕಂಥ ಗ್ಯಾಪ್ ಏನಿದೆಯಲ್ಲ, ಇವಾಗ ಸಮೀಕ್ಷೆಗಳನ್ನೇ ಮಾಡದೇ ಇರ್ತಕ್ಕಂಥ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಕಾರ್ಯಕ್ರಮಗಳು ಕೊಡ್ತಾ ಇದ್ರಲ್ಲ, ಅವಾಗ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಪ್ರೊಜೆಕ್ಷನ್ ಅಂತ ಮಾಡೋರು. ಏನು ಇಂಥ ವರ್ಷದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಗ್ರೋತ್ ಇದ್ದರೆ
ಈ ದೇಶದಲ್ಲಿ ಈಗ 5 ವರ್ಷ ಆದಮೇಲೆ ಎಷ್ಟಿದೆ, ಹೀಗೆ ಆ ಪ್ರೊಜೆಕ್ಷನ್ ಮಾಡಿ ಮಾಡ್ತಾರೆ. ಸರ್ಕಾರದವರು ಇದನ್ನೆಲ್ಲ ಗಮನಿಸೇ ಮಾಡ್ತಾರೆ. ಯಾವುದನ್ನು ಕೂಡ ಇವತ್ತು ವರದಿಯನ್ನು ಕೊಟ್ಟರೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಮಾಡ್ತಕ್ಕಂಥ ಸಂದರ್ಭಗಳು ಕಡಿಮೆ. ಸೊ ಅವಾಗ ಏನು ಮಾಡ್ತಾರೆ, ಹಂಗಾರೆ ಇಷ್ಟು ದಿನ ಆಗಿದ್ದಕ್ಕೆ ಏನು ಗ್ಯಾಪು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲನೂ ಸರ್ಕಾರದಲ್ಲಿ ಅದಕ್ಕೊಂದು ಸೂತ್ರಗಳಿದ್ದಾವೆ, ಅದು ಮಾಡ್ತಾರೆ. ಇವಾಗ ಉದಾಹರಣೆಗೆ ನಮ್ಮಲ್ಲಿ 21ಕ್ಕೆ ಆಗಬೇಕಾಯ್ತು, ಜನಗಣತಿ ಆಗಿಲ್ಲ ದೇಶದಲ್ಲಿ. ಯಾವುದೋ ಹಲವಾರು ಕಾರಣಗಳಿದ್ದಾವೆ, ಅವರು ಸಕಾರಣಗಳು ಕೊಟ್ಟಿದ್ದಾರೆ. ಬಟ್ ಅದು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಏನ್ ನಡೀತಾ ಇದೆ ಈಗ ರಾಜಕೀಯದಲ್ಲಿ ಬೆಳವಣಿಗೆ? ಬಹಳ ಪ್ರಮುಖವಾಗಿ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಪಕ್ಷದ ನಾಯಕರು ಕೂಡ ವಿರೋಧದ ಮಧ್ಯೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಮಂಡಿಸಬೇಕು ಅಂತ ತೀರ್ಮಾನ ಮಾಡದಂಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಿರಬಹುದು ಈ ಸಂದರ್ಭದಲ್ಲಿ? ರವರಿಗೆ ಸಿಎಂ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಈ ಒಂದು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡ್ತೀನಿ ಅನ್ನುವಂತ ಭರವಸೆ ನೀಡಿದ್ರು. ಅದರ ನಿಟ್ಟಿನಲ್ಲೇ 2015ರಲ್ಲಿ ಜಾತಿ ಗಣತಿಯ ವರದಿಯ ಸಮೀಕ್ಷೆ ನಡೆಸಿದ್ರು. ಇವತ್ತಿನ ಕ್ಯಾಬಿನೆಟ್ಗೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಯ ವರದಿ ಜಾರಿ ಆಗತ್ತಾ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇರೋದು. ಈಗಾಗಲೇ ಜಾತಿ ಗಣತಿ ವರದಿಯ ಪೆಟ್ಟಿಗೆ ಕೂಡ ವಿಧಾನಸೌಧದ ಒಳಗೆ ಎಂಟ್ರಿ ಆಗಿರುವಂತದ್ದು. ಈಗಾಗಲೇ ಸಭೆ ಕೂಡ ಆರಂಭವಾಗಿರುವಂತದ್ದು. ರಾಮ್, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹಳ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ. ಈಗ ಸಭೆ ಅಂತೂ ಆರಂಭ ಆಗಿದೆ. ಸಭೆಯಲ್ಲಿ ಚರ್ಚೆಯೂ ಕೂಡ ನಡೆಯುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸುದೀರ್ಘವಾಗಿ. ಯಾಕೆ ಅಂತ ಹೇಳಿದ್ರೆ ಗಂಭೀರವಾದಂತಹ ವಿಚಾರ ಇದು. ಕಾಂಗ್ರೆಸ್ಗೆ ಇದರಿಂದ ಏನ್ ಲಾಭ ಆಗುತ್ತೆ, ಏನ್ ನಷ್ಟ ಆಗುತ್ತೆ, ಯಾರನ್ನೆಲ್ಲ ವಿರೋಧ ಕಟ್ಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಹಜವಾಗಿ ರಾಜಕೀಯವಾಗಿ ಚರ್ಚೆ ಅಂತೂ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಪಕ್ಷದ ನಾಯಕರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದು ಸುಲಭವಾದಂಥ ವಿಚಾರ ಅಲ್ಲ. ಅದರಲ್ಲೂ ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು.